ಏನು ಖರ್ಚಾಗೋಲ್ಲ, ರೆಮಿಡೀಸಲ್ಲಿ ತುಂಬ ಖರ್ಚಾಗೋದಿಲ್ಲ. ಅದು ಆಮೇಲೆ ನಿಮ್ಗೆ ಗೊತ್ತಾಗುತ್ತೆ, ಭಾಳ ಪ್ರಾಕ್ಟಿಕಲ್ ಆಗಿರುತ್ತೆ ಇದು. ಯಾಕೆಂದರೆ ಐಹಿಕ ಜೀವನಕ್ಕಂತೂ ನ್ಯೂಮರಾಲಜಿ ತುಂಬ ಕನೆಕ್ಟ್ ಆಗುತ್ತೆ. ನಂಬರ್ 6 ನೀವು ಹೇಳಿದಾಗೆ ಲಕ್ಷ್ಮಿ ನಂಬರ್ ಇದು. ಅದು ಮಹಾಲಕ್ಷ್ಮಿ, ಶುಕ್ರನ ನಂಬರ್. ಶುಕ್ರನ ನಂಬರ್, ಅದಕ್ಕೆ ಶುಕ್ರ ಅಂದರೆ ಮಹಾಲಕ್ಷ್ಮಿ ಅಂತ ಹೇಳ್ತೀವಿ. ಎಲ್ಲ ಭೋಗಗಳಿಗೆ, ಐಶ್ವರ್ಯಕ್ಕೆ ಮತ್ತು ಸಂಪತ್ತಿಗೆ, ಸುಖಕ್ಕೆ ಕಾರಕಾರ. ಅಂದರೆ ಇದು ಫೆಮಿನೈನ್ ನಂಬರ್ ಅಂತ ಹೇಳ್ತೀವಿ. ಇದು 6 2 ಥರನೇ, ಆದರೆ ಸ್ವಲ್ಪ ಭೋಗಾಸಕ್ತಿ ಹೆಚ್ಚು. ಭೋಗಾಸಕ್ತಿ ಅಂದರೆ ದೊಡ್ಡದಾಗಬೇಕು. ಈಗ 6 ನಂಬರ್ಸ್ ಅಂತ ಹೇಳಿದಾಗ ಸಣ್ಣದಾಗ ತೊಗೊಳೋದಿಲ್ಲ ಅವರು. ಒಂದು ಫೋನ್ ತೊಗೊಂಡ್ರೆ ಐಫೋನ್ ತೊಗೊತಾರೆ. ಯಾವ್ದು ದೊಡ್ಡದಾಗಿರುತ್ತೋ ಅದೇ ತೊಗೊಳ್ಳೋದು, ಯಾವ್ದು ಚೆನ್ನಾಗಿರುತ್ತೋ ಅದೇ ತೊಗೊಳ್ಳೋದು. ಯಾವುದೋ ಒಂದು ಜ್ಯುವೆಲ್ರಿ ತೊಗೋಬೇಕಂದ್ರೆ ಸಣ್ಣ ತೊಗೊಳ್ಳೋದು, ಡೈಮಂಡ್ ಜ್ಯುವೆಲ್ರಿನೋ ಪ್ಲಾಟಿನಮ್ ಜ್ಯುವೆಲ್ರಿನೋ ಆ ಥರ ತೊಗೊಳ್ಳೋದು. ಈ ಥರ ಚಿಕ್ಕ ಕಾರ್ಗೆ ಹೋಗಲ್ಲ, ಅದು ದೊಡ್ಡ ಕಾರ್ಗೆ ಹೋಗ್ತಾರೆ. ಅದು ಕಾರಲ್ಲೂ ಕೂಡ ಈ ವೇರಿಯಂಟ್ ಅಂತ ಇರುತ್ತೆ ನೋಡಿ, ಅದು ಹೈಯೆಸ್ಟ್ ವೇರಿಯಂಟ್ ಬೇಕು, ಆ ಥರ ದೊಡ್ಡ ಮನೆ ಬೇಕು, ದೊಡ್ಡದಾಗಿರ್ಬೇಕು, ಈ ಥರ ದೊಡ್ಡದಾಗಿ ಎಲ್ಲ ಆಸೆಗಳು ದೊಡ್ಡದಾಗಿರುತ್ತೆ. ಈಗ ಮಹಾಲಕ್ಷ್ಮಿ ಹಾಗೆ ಅಲ್ವಾ, ಲಕ್ಷ್ಮೀ ಕೃಪೆ ಇದ್ದಾಗ ಏನಾಗುತ್ತೆ ಹೇಳಿ, ಎಲ್ಲ ದೊಡ್ಡದಾಗೆ ಬೇಕು ಅನ್ಸುತ್ತೆ. ಆ ಥರ ಇವ್ರ ಮನೆ ಭಾವನೆ. ಅದೇ ಹೋದ ಕಡೆ ಎಲ್ಲ ಸುಖ, ಸಂತೋಷ, ನೆಮ್ಮದಿ, ಒಳ್ಳೆ ಆಹಾರ, ಒಳ್ಳೆ ನಿದ್ದೆ, ಒಳ್ಳೆ ಬಟ್ಟೆ, ಇದೆಲ್ಲ ಇವರು ಅಪೇಕ್ಷೆ ಪಡುವಂಥವ್ರು. ಅದು ಇದೆಲ್ಲ ಎಲ್ಲೋದ್ರೂ ಅದೇ ಥರ ಮಾಡ್ತಾರೆ. ಆಮೇಲೆ ಇವರು ಸಂಬಂಧಗಳನ್ನು ಬೇಗ ಬೆಸಿತಾರೆ, ಫ್ರೆಂಡ್ಲಿ ಆಗಿರ್ತಾರೆ, ಯಾರ ಜೊತೆ ಬೇಕಾದ್ರೂ ಮಾತಾಡ್ತಾರೆ. ಆಮೇಲೆ ಸ್ವಲ್ಪ ಪ್ರೀತಿ, ಪ್ರೇಮ ಇದೆಲ್ಲ ಸಿಗಾಕೊಳ್ಳೋದು ಉಂಟು. ಅದು ವಯಸ್ಸಲ್ಲಿ ಇದೆಲ್ಲ ಇರುತ್ತೆ. ಆಮೇಲೆ ಎಲ್ಲದಕ್ಕಿಂತ ಹೆಚ್ಚು ಪ್ರಾಶಸ್ತ್ಯ ಕೊಡೋದು ಇವರು ಹಾರ್ಮೋನಿಗೆ, ಪೀಸ್ ಆ್ಯಂಡ್ ಹಾರ್ಮೋನಿ. ಏನೇ ಇದ್ರೂ ಕೂಡ ಒಪ್ಪಂದ ಮಾಡಿಕೊಂಡು ಚೆನ್ನಾಗಿರೋಣ, ಈ ಥರ ಶಾಂತಿಯಾಗಿರ್ಬೇಕು. ಶಾಂತಿ ಮತ್ತು ಸಹಬಾಳ್ವೆ ಬಹಳ ಮುಖ್ಯ ಇವ್ರಿಗೆ. ಅಂದರೆ ಸ್ವಲ್ಪ ಕ್ಷಮಾಗುಣ ಇರುತ್ತೆ, ಬಿಟ್ಟು ಪರವಾಗಿಲ್ಲ, ಮುಂದೆ ಹೋಗೋಣ ಬಿಡಿ, ಮರ್ತು ಬಿಟ್ಟು ಹೋಗೋದು ಚೆನ್ನಾಗಿರ್ಬೇಕು ಇವ್ರಿಗೆ, ಸುಖವಾಗಿ. ಅದು ಯಾವುದೋ ಇಟ್ಕೊಂಡು ಮತ್ತೆ ಅದೇ ಜಗಳ ಆಡ್ಕೊಂಡು ಇವೆಲ್ಲ ಇಷ್ಟ ಆಗೋಲ್ಲ. ಮತ್ತು ಸಾಂಸಾರಿಕ ಜೀವನದಲ್ಲಿ ಇವರಿಗೆ ತುಂಬ ಆಸಕ್ತಿ ಇರುತ್ತೆ. ಅಂದರೆ ಐಹಿಕ ಪ್ರಪಂಚ ಅಂದರೆ ಚೆನ್ನಾಗಿರಬೇಕು, ಮುಂದೆ ಒಳ್ಳೆ ಸಿನಿಮಾಗೆ ಹೋಗಬೇಕು, ಈ ಥರ ಸಣ್ಣ ವಿಷಯ ಆದರೂ ಕೂಡ ಎಲ್ಲದಕ್ಕೂ ಆಸಕ್ತಿ ತುಂಬ ಚೆನ್ನಾಗಿರುತ್ತೆ. ಆದರೆ ಇವ್ರು ಸಿಗುವಂಥ ಪಾರ್ಟ್ನರು ಇವು ಇಷ್ಟೇ ಫ್ಯಾಮಿಲಿ ಓರಿಯೆಂಟೆಡ್ ಆಗಿದ್ದರೆ ತುಂಬ ಸಂತೋಷ. ಫ್ಯಾಮಿಲಿ ಓರಿಯೆಂಟೆಡ್ ಇಲ್ಲ ಅಂತ ಹೇಳಿದ್ರೆ ಇವರು ಮತ್ತೆ ನಂಬರ್ 2 ಥರ ಸೆನ್ಸಿಟಿವ್. ಆಯ್ತಾ, ಸಂಗಾತಿ ಜೊತೆಗಿಲ್ಲ ಅಂತ ಹೇಳಿ ಬಹಳ ವಿರಹ ವೇದನೆ ಆಗ್ಬಹುದು. ಅವರು ಪಾರ್ಟ್ನರ್ ನಂಬರ್ನ ನೋಡ್ಕೊಂಡು ಹೌದು ಜೊತೆ ಆಗಬೇಕು. ಅದರ್ವೈಸ್ 6 ನಂಬರ್ಸ್ ಅಂದರೆ ಯಾವಾಗಲೂ ಹಾಗೆ, ಅಂದರೆ ಎಲ್ಲ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇರುತ್ತೆ ಅದು ಫ್ಯಾಮಿಲಿ ಲೈಫಲ್ಲಿ. ಅಂದರೆ ಈ ಸಮಯಕ್ಕೆ ಬರಬೇಕು, ಅಂದರೆ ಹೆಣ್ಮಕ್ಳಾದ್ರೆ ಈ ಸಮಯಕ್ಕೆ ಬಂದ್ಬಿಡ್ಬೇಕು ಗಂಡ, ಈ ಥರ ಎಲ್ಲ ಇರುತ್ತೆ. ಮತ್ತೆ ಜೊತೆಗಿರ್ಬೇಕು, ಜೊತೆಗೆ ಊಟ ಮಾಡಬೇಕು, ಕಂಡೀಷನ್ಸ್ ಅಲ್ಲ ಜೊತೆಗೆ ಇರಲೇಬೇಕು, ಕಂಡೀಷನ್ಸ್ ಅಲ್ಲ, ಅವರ ಎಕ್ಸ್ಪೆಕ್ಟೇಷನ್ ಇರಲೇಬೇಕು. ಆಯ್ತಾ, ಈ ಥರ ಬೇರೆ ಊರೆಲ್ಲ ಕೆಲಸ ಮಾಡಬೇಕಾದಾಗ ಇರೋಕ್ಕಾಗಲ್ಲ, ಭಾಳ ಕಷ್ಟ ಆಗುತ್ತೆ. ಆ ಥರ ಎಲ್ಲ ಇರುತ್ತೆ. ಅಂದರೆ ಸಪೋರ್ಟ್ ಬೇಕು, ಫ್ಯಾಮಿಲಿ ಓರಿಯೆಂಟೆಡ್ ಅಷ್ಟೇ. ಆದರೆ ಚೆನ್ನಾಗಿರ್ತಾರೆ, ಎಲ್ಲದಕ್ಕೂ ಚೆನ್ನಾಗಿರ್ತಾರೆ, ನಗ್ನಗ್ತಾ ಎಲ್ಲ ಆನಂದವಾಗಿರ್ತಾರೆ. ಆದರೆ ಇವ್ರಿಗೆ ಭಗವಂತನ ದಯೆಯಿಂದ ಎಲ್ಲ ಸಂಪತ್ತುಗಳು ಸಿಗಬೇಕು. ಸಿಕ್ಕಿಲ್ಲ ಅಂದರೆ ತೊಂದರೆ ಆಗುತ್ತೆ. ಆವಾಗಲೇ ಇವ್ರಿಗೆ ಬೇಜಾರಾಗೋದು. ಯಾವಾಗ ಸಿಕ್ಕಿಲ್ಲ ಅಂತ ಇವಾಗ ನೋಡಿ, ಎಲ್ಲ ಬೇಕು, ಅಪೇಕ್ಷೆ ಇದೆ, ಯಾವಾಗ ಸಿಗೋದಿಲ್ವೋ ಅವಾಗ ಕಷ್ಟ ಆಗುತ್ತೆ. ಇದು ಇನ್ನೊಂದು ನ್ಯೂನತೆಗಳೇನು ಅಂತ ಹೇಳಿದ್ರೆ, ಈಗ ಬೇರೆಯವ್ರಿಗೋಸ್ಕರ ಈಗ ಹಾರ್ಮೋನಿ ಬೇಕು ಅಂತ ಹೇಳಿದ್ರೆ ಸೆಲ್ಫ್ ಸ್ಯಾಕ್ರಿಫೈಸು. ಆಮೇಲೆ ಏನಾದರೂ ಈಗ ಆರ್ಗ್ಯುಮೆಂಟೇಟಿವ್ ಆದಾಗ ಇವ್ರು ಇಷ್ಟಪಡೋಲ್ಲ, ಆರ್ಗ್ಯುಮೆಂಟ್ಸೇ ಇಷ್ಟಪಡೋಲ್ಲ ಇವರು. ಆರ್ಗ್ಯುಮೆಂಟ್ ಆದರೆ ಒಳ್ಳೆಯದೇ, ಒಂದು ಇದಕ್ಕೆ ಬರ್ಬೋದು, ಅಡ್ಜಸ್ಟ್ ಮಾಡ್ಕೊಂಡ್ಬಿಡ್ತಾರೆ, ಬೇಗ ಅಡ್ಜಸ್ಟ್ ಮಾಡ್ಕೊಂಡು ಹೋಗೋದು, ಇವೆಲ್ಲ ಇರುತ್ತೆ. ಆಮೇಲೆ ಓವರ್ ಐಡಲಿಸಮ್ ಅಂದರೆ ಹೀಗೆ ಇರಬೇಕು, ಒಂದು ಹಬ್ಬ ಅಂದರೆ ಹೀಗೆ ಆಗಬೇಕು, ಇದೆಲ್ಲ ತುಂಬ ಇರುತ್ತೆ ಇವ್ರಿಗೆ. ತೋರಣ ಹೀಗೆ ಕಟ್ಟಬೇಕು, ಆಯಿತಾ, ಹೂವು ಹೀಗೆ ತರಬೇಕು, ಮಲ್ಲಿಗೆ ಹೂವನೇ ಬೇಕು, ಈ ಥರದ್ದೆಲ್ಲ. ಅವಾಗೇನಾಗುತ್ತೆ, ಜೀವನದಲ್ಲಿ ಸ್ವಲ್ಪ ಕಷ್ಟ ಆಗುತ್ತೆ. ಕೆಲವು ಕಡೆ ಸಿಗುತ್ತೆ, ಕೆಲವು ಕಡೆ ಸಿಗಲ್ಲ, ಕೆಲವು ಕಡೆ ಆಗುತ್ತೆ, ಕೆಲವು ಆಗಲ್ಲ. ಅಂತ ಹೇಳಿ ಸಾಲ ಮಾಡ್ಕೊಂಡು ಹಬ್ಬ ಮಾಡ್ಕೋಬೇಕಂತ ಏನಿಲ್ವಲ್ಲ, ಆ ಥರ ಪರಿಸ್ಥಿತಿಗಳು ಬರುತ್ತೆ. ಅಂದರೆ ಅದನ್ನು ಇವರು ಸರಿ ಮಾಡ್ಕೋಬೇಕಾಗತ್ತೆ, ಇದನ್ನು ಮಾಡ್ಕೋಬೇಕು.
ಇದು ನಂಬರ್ 6. ಒಳ್ಳೆ ನಂಬರೇ. 8 ಭಾಳ, 8 ಮತ್ತು 5, 8, 5 ಭಾಳ ಫ್ರೆಂಡ್ಲಿ ನಂಬರು 6ಗೆ. ಮತ್ತು ಭಾಗ್ಯಾಂಕ ಮೇಲೆ ಮತ್ತು ಕುವ ನಂಬರ್ ಬಗ್ಗೆ ಮೇಲೆ ಇದನ್ನೆಲ್ಲ ಸರಿ ಮಾಡ್ಕೊಳ್ಳುವಂಥ ವಿಧಾನ ಕೂಡ ಇದೆ. ಅಂದರೆ ಎಲ್ಲರೂ ಹೀಗೆ ಇರ್ತಾರೆ ಅಂತ ಹೇಳಲಿಕ್ಕೆ ಬರಲ್ಲ, ಆದರೆ ಕೆಲವು ನಂಬರ್ಸು ಸ್ವಲ್ಪ ಚಾಲೆಂಜಿಂಗ್ ನಂಬರ್ಸ್. ಫಾರ್ ಎಕ್ಸಾಂಪಲ್ 24 ಬರುತ್ತಲ್ಲ, 6 ಮತ್ತು 15 ಮತ್ತು 24, ಈ 3 ನಂಬರ್ಸ್ ಬರುತ್ತೆ. ಇದರಲ್ಲಿ ನಂಬರ್ 24 ಸ್ವಲ್ಪ ಮದುವೆ ಜೀವನದಲ್ಲಿ ಸ್ವಲ್ಪ ಕಷ್ಟ ಇರುತ್ತೆ. ಹೌದು, ಕಷ್ಟ ಇರುತ್ತೆ. ಅದು ಸ್ವಲ್ಪ ನೋಡ್ಕೊಂಡು ಮುಂದೆ ಹೋಗಬೇಕು. ಸ್ವಲ್ಪ ಕೌನ್ಸಿಲಿಂಗ್ ಬೇಕಾಗುತ್ತೆ. ಯಾಕಂದರೆ ಇವ್ರ ಎಕ್ಸ್ಪೆಕ್ಟೇಷನ್ ತುಂಬ ಇರುತ್ತೆ, ಮದುವೆ ಜೀವನದ ಎಕ್ಸ್ಪೆಕ್ಟೇಷನ್ ತುಂಬ ಇರುತ್ತೆ. ಅದು ಸರಿ ಹೊಂದ್ಕೊಳ್ಳೋದು ಸ್ವಲ್ಪ ಕಷ್ಟ ಆಗಬಹುದು. ಹಾಗೆ ಸ್ವಲ್ಪ ಕೌನ್ಸಿಲಿಂಗ್ ಮಾಡಿ ಅದನ್ನು ಸರಿ ಮಾಡ್ಕೋಬೇಕಾಗುತ್ತೆ. ಓವರ್ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡ್ರೆ ತೊಂದರೆ, ಇದೆಲ್ಲ ಆಗುತ್ತೆ. ಮುಂದಿನ ಸಂಖ್ಯೆ ನಂಬರ್ 7. ನಂಬರ್ 7. ಈ ನಂಬರ್ 7 ಕೇತು ಅಂತ ಹೇಳ್ತೀವಿ ಜ್ಯೋತಿಷದಲ್ಲಿ. ಕೇತು ಅಂತ ಹೇಳಿದ್ರೆ ತಲೆ ಇರೋದಿಲ್ಲ, ಬರೀ ದೇಹದ ಭಾಗ. ಏನು ಹೇಳುತ್ತೆ ದೇಹದ ಭಾಗ ಅಂತ ಹೇಳಿದ್ರೆ? ಎಲ್ಲ ಒಂದು ಎಕ್ಸ್ಪೀರಿಯನ್ಸ್. ಈಗ ಯಾವುದೋ ಒಂದು ವ್ಯಕ್ತಿಗೆ ಕಣ್ಣಿಲ್ಲ ಅಂತ ಇಟ್ಕೊಳ್ಳಿ, ಕಣ್ಣಿಲ್ಲ, ಏನು ಮಾಡ್ತಾನೆ ಅವನು ನೋಡ್ಬೇಕಂದ್ರೆ ಕಣ್ಣು ಬೇಕು. ಏನು ಮಾಡ್ತಾನೆ ಅಂತ ಹೇಳಿದ್ರೆ ಅವನು ಎಲ್ಲ ಮುಟ್ಟಿ ನೋಡ್ತಾನೆ, ಹೋಗ್ಬಿಟ್ಟು ಎಕ್ಸ್ಪೀರಿಯನ್ಸ್ ಆಗಬೇಕು ಫಸ್ಟ್. ಮಾಡಿದ್ರೇನೆ ಅವ್ರ ಆಲೋಚನೆ ಆಮೇಲೆ, ಆಯ್ತಾ? ಮೊದಲು ಹೋಗಿ ಅದನ್ನ ನೋಡ್ತಾನೆ, ಅನುಭವಿಸ್ತಾನೆ, ಈ ಥರ ಇದೆ ಅಂತ. ಹೀಗೆ ಎಲ್ಲನೂ ಒಂಥರ ಇವ್ರಿಗೆ ರಿಸರ್ಚ್ ಮೈಂಡೇ ಇರುತ್ತೆ. ರಿಸರ್ಚ್ ಅಂದ್ರೆ ಆದಷ್ಟು ಸೈಂಟಿಸ್ಟ್ ಆಗುವಂಥ ಒಂದು ಇದು. ಮನೆಯಿಂದ ಸ್ವಲ್ಪ ದೂರ ಇರುವಂಥದ್ದು, ಸ್ವಲ್ಪ ವಿಭಿನ್ನವಾಗಿರ್ತಾರೆ. ಮನೆಯೆಲ್ಲ ಇದ್ದಾರೆ ಅಂತ ಇವ್ರು ಸ್ವಲ್ಪ ಬೇರೆ ಇರ್ತಾರೆ, ದೂರ ಹೋಗ್ತಾರೆ. ಸರ್ ಇವುದೇ ಒಂದು ಪ್ರಪಂಚ ಇರುತ್ತೆ. ಬೇಗ ಅಡ್ಜಸ್ಟ್ ಆಗಲ್ಲ, ಬೇರೆ ಸ್ವಲ್ಪ ಸಪ್ರೇಷನ್ ಇದ್ದೇ ಇರುತ್ತೆ. ಆದರೆ ಇಂಟೆಲೆಕ್ಚುಯಲ್ಸ್ ಅಂತ ಭಾಳ ಬೇಗ ಎಲ್ಲ ಅರ್ಥ ಮಾಡ್ಕೊಳ್ತಾರೆ, ಡೀಪಾಗಿ ಅರ್ಥ ಮಾಡ್ಕೊಳ್ತಾರೆ. ಅದು ಆಯಿತಾ? ಸಣ್ಣದಾಗಲ್ಲ, ಭಾಳ ಡೀಪಾಗಿ ಯಾವುದೋ ಒಂದು ವಿಷಯ ಕೇಳಿದಾಗ ಕೂಲಂಕುಷವಾಗಿ ಮೂಲವಾಗಿ ಹೋಗಿ ಹೇಳ್ತಾರೆ. ಬೇರೆ ಸ್ಪಿರಿಚುಯಾಲಿಟಿ ಮಾತ್ರ ಅಲ್ಲ, ನೀವು ಸೈನ್ಸ್ ಅನ್ನ ತೊಗೋಬೋದು, ಆಟನ ತೊಗೋಬೋದು, ಏನಾದ್ರು ಮೂಲವಾಗಿ ಹೇಳ್ತಾರೆ. ಅದರಲ್ಲಿ ಬಹಳ ರಿಸರ್ಚ್ ಮೈಂಡ್. ಹೌದು, ಜ್ಞಾನಿಗಳು ತುಂಬ ದೀರ್ಘವಾಗಿ ಹೋಗಿ ತಗೋಬೇಕು. ಮತ್ತು ಇವರು ಕೂಡ ತುಂಬ ಇಂಟ್ಯೂಟಿವ್, ಮುಂದೆ ಆಗೋದು ಗೊತ್ತಾಗುತ್ತೆ, ಕ್ರಿಯೇಟಿವ್. ಮತ್ತು ಅವರು ಬೇಗ ಅವ್ರ ಫೀಲಿಂಗ್ಸ್ನ ಹೇಳ್ಕೊಡಲ್ಲ. ಇದರರ್ಥ ಅವ್ರು ಸ್ವಲ್ಪ ಸೆಲೆಕ್ಟೆಡ್ ಇದಿರುತ್ತೆ, ಅವ್ರ ಹತ್ರ ಮಾತ್ರ ಇರುತ್ತೆ. ಆಮೇಲೆ ಅನಲಿಟಿಕಲ್ ಸ್ಕಿಲ್ಸ್, ತರ್ಕಶಾಸ್ತ್ರದಲ್ಲಿ ತುಂಬ ಯಾಕಂದರೆ ಅವರು ಅಂತರ್ಮುಖರುಗಳು, ಆಚೆ ತುಂಬ ಏನು ಕಾಣೋದಿಲ್ಲ. ಬಿಟ್ಟರೆ ಅವ್ರ ಪಾಡಾಗೆ ಏನೇನೋ ರಿಸರ್ಚ್ ಮಾಡಿ ಎಲ್ಲ ಇಟ್ಕೊಂಡ್ಬಿಟ್ಟಿರ್ತಾರೆ. ಸ್ಪಿರಿಚುಯಾಲಿಟಿ, ಮೆಡಿಟೇಷನ್ನು, ಈ ಆಶ್ರಮಗಳಿಗೆ ಹೋಗೋದು ಅಥವಾ ಮನೆಯಿಂದ ದೂರ ಇರೋದು, ಹುಡ್ಕೊಂಡು ಅವರ ಒಂದು ಪಥನ ಅವರೇ ಹುಡ್ಕೊಂಡು ಹೋಗ್ತಾರೆ. ಈ ಥರ ಭಾಳ ಬೇಗ ಮನೆಯಿಂದ ದೂರ ಹೋಗುವಂಥ ಒಂದು ಯೋಗ ಕೂಡ ಇರುತ್ತೆ ಇವ್ರಿಗೆ. ಅಂದರೆ ಓದಕ್ಕೂ ಯಾವುದೋ ಒಂದು ವಿಷಯಕ್ಕೆ, ಆಯಿತಾ? ಐಹಿಕ ಜೀವನದಲ್ಲಿ ಇಂಟ್ರೆಸ್ಟು ಅಷ್ಟೊಂದು ತೋರಿಸೋದಿಲ್ಲ, ಆಯಿತಾ? ಇವ್ರಿಗೆ ಇರುತ್ತೆ, ಆದರೆ ಅವ್ರಿಗೇನು ಮುಖ್ಯ ಏನಂತ ಹೇಳಿದ್ರೆ ಜ್ಞಾನ. ಒಳ್ಳೆಡೆ ಏನು ಜ್ಞಾನ ಸಂಪಾದನೆ ಮಾಡಿದ್ದೀವಿ, ಇನ್ನೆಲ್ಲಿ ಮುಂದೆ ಹೋಗಬೇಕು, ಇನ್ನೇನು ಮಾಡಬೇಕು, ಈ ಥರದ್ದೆಲ್ಲ ಇರ್ತಾರೆ. ಅಂದರೆ ಅಂತರ್ಮುಖಿಗಳು, ಅಂತರ್ಜ್ಞಾನ ಚೆನ್ನಾಗಿರುತ್ತೆ ಇವ್ರಿಗೆ. ಈ ಥರ ಏನು ಅವಾಯ್ಡ್ ಮಾಡಬೇಕು ಅಂತ ಹೇಳಿದ್ರೆ, ಇವ್ರಿಗೆ ಈ ಪ್ರಾಕ್ಟಿಕಲ್ ವರ್ಲ್ಡ್ ಸ್ವಲ್ಪ ಅಡ್ಜಸ್ಟ್ ಆಗದಿರೋದ್ರಿಂದ ಬೇರೆಯವರು ಸ್ವಲ್ಪ ಅಡ್ವಾಂಟೇಜ್ ತೊಗೊಳ್ತಾರೆ ಇವ್ರಿಗೆ, ಆಯಿತಾ? ಸ್ವಲ್ಪ ಪ್ರಾಕ್ಟಿಕಲ್ ಆಗಿರಬೇಕಾಗತ್ತೆ. ಪ್ರಾಕ್ಟಿಕಲ್ ಆಗಿದ್ದರೆ ತುಂಬ ಒಳ್ಳೆಯದು. ಮತ್ತು ಇಂಡಿಪೆಂಡೆನ್ಸ್ ಆಗಿರ್ತಾರೆ, ಆದರೆ ಇವ್ರಿಗೆ ಬೇರೆಯವ್ರ ಕಡೆ ಇದು ಅವಶ್ಯಕತೆ ಬಂದಾಗ ಸ್ವಲ್ಪ ಹೆಲ್ಪ್ ಕೇಳಬೇಕು, ಆಯಿತಾ? ಆಮೇಲೆ ಡಿಟ್ಯಾಚ್ಮೆಂಟ್ ಬೇಗ ಬಂದುಬಿಡುತ್ತೆ, ಭಾಳ ರಿಸರ್ವ್ಡ್ ಆಗಿರ್ತಾರೆ, ಡಿಟ್ಯಾಚ್ಮೆಂಟು ಬೇಗ ಬರುತ್ತೆ, ಅದು ಕೂಡ ನೋಡ್ಕೋಬೇಕಾಗತ್ತೆ. ಮತ್ತು ಓವರ್ ಥಿಂಕಿಂಗ್ ಮತ್ತು ಆ್ಯಂಗ್ಸೈಟಿ, ತುಂಬ ಯೋಚನೆ ಮಾಡಿ, ತುಂಬ ಆ್ಯಂಗ್ಸೈಟಿ ಎಲ್ಲ ಮಾಡೋಕ್ಕೆ ಬರಲ್ಲ. ಅಂದರೆ ಇನ್ನು ಟೆನ್ಷನ್ ಬಂದುಬಿಟ್ರೆ ದೂರ ಹೊರಟೋಗ್ತಾರೆ ಇವರು. ಸ್ವಲ್ಪ ಯಾವುದೋ ಒಂದು ಕ್ರಿಟಿಕಲಾಗಿ ಹೊರಟೋಗ್ತಾರೆ, ಯಾವುದೋ ಒಂದು ತೀವ್ರತೆ ಅಂತ ಹೇಳ್ತೀವಲ್ಲ, ತೀವ್ರತೆಯನ್ನು ಕಮ್ಮಿ ಮಾಡ್ಕೋಬೇಕು. ಅಂದರೆ ಎಲ್ಲನೂ ಮಾಡ್ತಾರೆ, ಅಷ್ಟೊಂದು ಬೇಕಾಗಿರೋದಿಲ್ಲ. ಕೆಲವು ಸಲ ಯಾವುದೋ ಒಂದು ಆಲೋಚನೆನೋ ಕೆಲಸನೋ ಆ ತೀವ್ರವಾಗಿ ಮಾಡೋದನ್ನ ಸ್ವಲ್ಪ ಅದ್ರಲ್ಲಿ ಮಾಡಿ ಮುಗಿಸ್ಬೋದು, ಅಷ್ಟು ಅವಶ್ಯಕತೆ ಇರೋದೇ ಇಲ್ಲ. ಆಮೇಲೆ ಸ್ವಲ್ಪ ಲೋನ್ಲಿನೆಸ್, ಇದಂತೂ ಖಂಡಿತ ಕಾಡುತ್ತೆ ಎಲ್ಲರಿಗೂ ಇವ್ರಿಗೆ, ಆಯಿತಾ? ಅದನ್ನು ಸ್ವಲ್ಪ ಅವರು ಸರಿ ಮಾಡ್ಕೋಬೇಕು. ಮೂಡನ್ನು ಆವಾಗ ಸ್ವಲ್ಪ ಕೆಟ್ಟೋಗುತ್ತೆ. ಅದರ
ಅದು ಸರಿಯಾಗಿ ಮಾಡ್ಕೊಂಡು ಬರಬೇಕು. ಅದಕ್ಕೆ ಒಳ್ಳೆಯ ಒಂದು ವಿಧಾನ ಅಂತ ಹೇಳಿದ್ರೆ ಫ್ರೆಂಡ್ಸು ಅಥವಾ ಇವ್ರಿಗೆ ಫ್ರೆಂಡ್ಸ್ಗಿಂತ ಮುಖ್ಯವಾಗಿ ಕ್ರಿಯೇಟಿವ್ ಐಡಿಯಾಸು, ಕ್ರಿಯೇಟಿವ್ ಕೆಲಸ ಇನ್ವಾಲ್ವ್ ಆಗೋದು. ಸೊ ಸ್ವಲ್ಪ ಮೂಡು ಮತ್ತು ಮೈಂಡ್ ಬಂದಾಗ ಇವರು ಸ್ವಲ್ಪ ವೀಕೆ, ಅದನ್ನು ಸರಿ ಮಾಡ್ಕೋಬೇಕು. ಇವಾಗ ಬೆಸ್ಟ್ ಪಾತ್ಸ್ ಅಂತ ಹೇಳಿದ್ರೆ ಇದು ಥೆರಪಿಸ್ಟು, ಹಾಸ್ಪಿಟಲ್ ಡ್ಯೂಟೀಸು, ಕೆಮಿಸ್ಟು, ಡಾಕ್ಟರ್ಸು ಮತ್ತು ರಿಸರ್ಚ್ ಸೈಂಟಿಸ್ಟ್ಸು, ಇದೆಲ್ಲ. ಇವರು ಕೂಡ ಏನಂತ ಹೇಳಿದ್ರೆ ಮೇಲ್ಮೇಲೆ ಮಾಡೋಕ್ಕೆ ಇಷ್ಟಪಡಲ್ಲ. ಸ್ಪಿರಿಚುಯಾಲಿಟಿ, ಮೆಡಿಟೇಷನು, ಡಿಟೆಕ್ಟಿವ್ ಏಜೆನ್ಸಿ, ಆಮೇಲೆ ಬೇರೆ ಏನಾದರೂ ಇನ್ವೆಸ್ಟಿಗೇಟ್ ಮಾಡೋದು, ಹುಡ್ಕೋದು, ಇದೆಲ್ಲ ಭಾಳ ಚೆನ್ನಾಗಿ ಮಾಡ್ತಾರೆ. ಯಾರು ನಂಬರ್ 7 ಅವರು. ಆದರೆ ಜೀವನದಲ್ಲಿ ಸ್ವಲ್ಪ ಎಡುವಂಥ ಒಂದು ಸನ್ನಿವೇಶಗಳು ತುಂಬ ಬರುತ್ತೆ. ಬೇರೆಯವರು ಇವ್ರನ್ನ ಉಪಯೋಗಿಸ್ಕೊಂಡು ಆಯಿತಾ ಅವರ ಒಂದು ಕಾರ್ಯಸಿದ್ಧಿಯನ್ನು ಮಾಡ್ಕೊಳ್ಳೋವಂಥದ್ದು ಪರಿಸ್ಥಿತಿಗಳು ತುಂಬ ಬರುತ್ತೆ. ಅದನ್ನು ಹುಷಾರಾಗಿ ನೋಡ್ಕೋಬೇಕಾಗತ್ತೆ. ಅಂದರೆ ಸ್ವಲ್ಪ ಜಾಗೃತವಾಗಿರಲೇಬೇಕು. ನಂಬರ್ 7 ಯಾವಾಗಲೂ ಇರಲೇಬೇಕು ಜಾಗೃತವಾಗಿ. 7 ಮತ್ತು 16, 25 ನಂಬರ್ಸ್. ಇದು ನಾನು ನೋಡಿರೋದು ತುಂಬ ನಂಬರ್ 25 ಇದ್ದಾರಲ್ಲ ಅವ್ರು ಸ್ವಲ್ಪ ಎಡವೋದು ತುಂಬ. ಆದರೆ ಅವರು ಎಲ್ಲ ಕಡೆ ಸಹಾಯ ಮಾಡ್ತಾರೆ, ಎಲ್ಲ ಆಗುತ್ತೆ ಎಲ್ಲ. ಆದರೆ ಸ್ವಲ್ಪ ಜೀವನದಲ್ಲಿ ನೋವನ್ನು ಕೂಡ ಅನುಭವಿಸ್ತಾರೆ ಜನಗಳನ್ನ ನಂಬಿ. 25 ಅಂದ್ರೆ 25 ತಾರೀಕಿನಲ್ಲಿ ಹುಟ್ಟಿರತಕ್ಕಂಥವ್ರು ಈ ಮದುವೆ ಎಲ್ಲರಿಗೂ ಬಂದಾಗ ಮದುವೆ ಜೀವನ ಅಂತಲ್ಲ, ಎಲ್ಲ ಸಾಮಾಜಿಕ ಜೀವನ. ಅದು 6:24 ಹೇಳಿದ್ದು ನಾನು. 7:25 25. ಸೊ ಎಲ್ಲ ವಿಷಯದಲ್ಲೂ ಇವರು ಜಾಗೃತ ಆಗಿರ್ಬೇಕು. 16, 7 ಇರುತ್ತೆ, ಆದರೆ ಪ್ರಮಾಣ ಹೆಚ್ಚು. ಅಂದ್ರೆ 25ಕ್ಕೆ ತುಂಬ ಪ್ರಮಾಣ ಇರುತ್ತೆ. ಈ ಥರ 7 ವಿಷಯ. 7 ಈ ಥರ. ಇದಕ್ಕೆ ಅಧಿದೇವತೆ ಗಣಪತಿಯನ್ನು ಪ್ರಾರ್ಥನೆ ಮಾಡ್ಕೊಂಡ್ರೆ ಸಾಕು, ಎಲ್ಲ ಕಾರ್ಯಸಿದ್ಧಿ ಆಗುತ್ತೆ. ಇವ್ರಿಗೆ 4, 1 ಒಳ್ಳೆ ನಂಬರ್ಸು. 4, 1 ಭಾಳ ಒಳ್ಳೆ ನಂಬರ್ಸು. ಒಟ್ಟಿನಲ್ಲಿ ಇದು ಸಾಧನೆಗೆ ಹೇಳಿ ಮಾಡಿಸಿದಂಥ ನಂಬರ್ ಇದು. ಏನೋ ಒಂದು ದೊಡ್ಡ ಸಾಧನೆ ಮಾಡಬೇಕಾದಾಗ ಮಾಡಿದ ಸೈಂಟಿಸ್ಟ್ ನಂಬರ್ ಅಲ್ವಾ. ಹೌದು ಸಾಧನೆ ಮಾಡ್ತಾರೆ. ಮುಖ್ಯವಾಗಿ 7ನೇ ತಾರೀಕಲ್ಲಿ ಹುಟ್ಟಿರ್ತಕ್ಕಂಥವ್ರು ಗಣಪತಿ ಆರಾಧನೆ ಮಾಡಿದರೆ, ಹೌದು, ಅಧಿದೇವತೆ ಗಣಪತಿನೇ ಕೇತುಗೆ. ಸ್ವಲ್ಪ ಕಡಿಮೆ ಪ್ರಮಾಣ ಆಗ್ಬೋದು. ಹೌದು, ಒಳ್ಳೆ ಬುದ್ಧಿ ಕೊಡ್ತಾನೆ, ಸರಿಯಾದ ರೀತಿಯಲ್ಲಿ ಮುಂದೆ ಹೋಗೋದಕ್ಕೆ ಅವಕಾಶ ಇರುತ್ತೆ. ಗಣಪತಿ ಚಿತ್ರವರ್ಣ ಅಂತ ಹೇಳ್ತೀವಿ, ಯಾಕಂದ್ರೆ ಬೇರೆ ಬೇರೆ ಥರ ಕಾಣ್ತಾ ಇರುತ್ತೆ ಇವ್ರಿಗೆ ಜೀವನ. ಕೇತು ಹಾಗೆ ಸ್ವಲ್ಪ ಕೋರ್ಟ್ ಕೇಸು ಇದೆಲ್ಲ ಬರುತ್ತೆ ಅವ್ರಿಗೆ, ಅದನ್ನು ಸರಿ ಮಾಡ್ಕೊಂಡು ಹೋಗ್ಬೇಕು ಮುಂದೆ. ನಂಬರ್ 8 ನಂಬರು, ಇದು ಕೂಡ ಭಾಳ ಪವರ್ಫುಲ್ ನಂಬರೇ. ಶನಿ ಮಹಾತ್ಮನ ನಂಬರು. ಹೌದು, ಆಯಿತಾ ನಂಬರು. ಇದು ಏನಂತ ಹೇಳಿದ್ರೆ ನೋಡಿ, 8 ಬರಿಬೇಕಾದ್ರೆ ನಾವು ಎಲ್ಲೂ ಓಪನ್ ಇರಲ್ಲ ನೋಡಿ. 8 ಲೂಪ್ ಅಂತ ಇನ್ಫಿನಿಟಿ ನಂಬರ್ ಅಂತ ಹೇಳ್ತೀವಿ. ತುಂಬ ಪವರ್ಫುಲ್ ನಂಬರು, ಆದರೆ ಕಾರ್ಮಿಕ್ ನಂಬರ್ ಇದು. ಕಾರ್ಮಿಕ್ ನಂಬರ್ ಇದು ಶನಿ ನಂಬರ್ ಅಲ್ವಾ. ಹೌದು. 8 ಭಾಳ ಪವರ್ಫುಲ್, ಭಾಳ ಡಿಸಿಪ್ಲಿನು, ಆಂಬಿಷಿಯಸ್ಸು, ಪವರ್ಫುಲ್ಲು. ಆಮೇಲೆ ಏನೇ ಕೊಟ್ಟರು ಕೂಡ ಚಾಲೆಂಜಸ್ ಫೇಸ್ ಮಾಡ್ತಾರೆ. ಎಂಥ ಚಾಲೆಂಜ್ ಕೊಟ್ಟರು ಫೇಸ್ ಮಾಡ್ತಾರೆ. ಹೌದು. ಆಮೇಲೆ ನೀವು ಏನಿಲ್ಲ ಅಂತ ಕೇಳಿದ್ರು ಒಂದು ಕೋಟೆ ಕಟ್ಟುವಂಥ ಒಂದು ಧೈರ್ಯ, ಸಾಹಸ, ಪ್ರವೃತ್ತಿ ಇದ್ದೇ ಇರುತ್ತೆ. ಶ್ರಮಜೀವಿಗಳು. ಆಮೇಲೆ ಶಾರ್ಟ್ಕಟ್ಸ್ ತಗೊಳ್ಳೋದಿಲ್ಲ, ಭಾಳ ಪ್ರಾಕ್ಟಿಕಲ್. ಆಮೇಲೆ ಏನಾದರೂ ಒಂದು ವಿಷಯ ತಗೊಂಡಾಗ ಅದು ಮುಗಿಸೋವರೆಗೂ ಬಿಡೋದಿಲ್ಲ. ಒಳ್ಳೆ ಡ್ರೈವ್ ಇರುತ್ತೆ, ಸ್ಟ್ರಾಂಗ್ ಡ್ರೈವ್, ಏನಾದ್ರು ಮಾಡಲೇಬೇಕು ಅಂತ. ಗೋಲ್ಸು ಚೆನ್ನಾಗಿರುತ್ತೆ, ಗೋಲ್ ಸೆಟ್ ಮಾಡ್ಕೊಂಡ್ಬಿಡ್ತಾರೆ, ಮಾಡಲೇಬೇಕು ಇಷ್ಟು ದಿನದಲ್ಲಿ ಅಂತ. ಶ್ರಮ ಹಗಲು ರಾತ್ರಿ ಪೂರ್ತಿ ಡೆಡಿಕೇಟೆಡ್ ಆಗಿ ಕೆಲಸ ಮಾಡ್ತಾರೆ. ಮತ್ತು ಇವರು ಸ್ವಾಭಾವಿಕವಾಗಿ ಇವ್ರು ನಾಯಕರೇ. ಅಂದರೆ ಏನು ಹೆಚ್ಚು ಮಾತಾಡ್ತಿರೋ ಏನೋ ಒಟ್ಟಿನಲ್ಲಿ ಜನಗಳು ಭಾಳ ಇಷ್ಟಪಡ್ತಾರೆ ಇವ್ರನ್ನ. ಭಾಳ ಇಷ್ಟಪಡ್ತಾರೆ. ಅಂದರೆ ಅದಕ್ಕೆ ಲೀಡರ್ಸ್ ಆಗಿಬಿಡ್ತಾರೆ ಇವರು. ಅವ್ರು ನೋಡಿ ಮಾತಾಡಿ ಅಲ್ಲ, ಅವ್ರು ಇರ್ದಾರ ನೋಡಿಕೊಂಡು ತಾನಾಗೆ ಲೀಡರ್ಶಿಪ್ ಬಂದ್ಬಿಡ್ತೀವಿ. ಅಂದ್ರೆ ಈ 8ನೇ ತಾರೀಕಲ್ಲಿ ಹುಟ್ಟಿರೋರು ಎಲ್ಲ ಸ್ವಲ್ಪ ರಾಜಕೀಯ ಬಹಳ ಪವರ್ಫುಲ್ ನಂಬರು. 8, 17, 26. 8, 17, 26 ಪವರ್ಫುಲ್ ನಂಬರ್ ಇದು. ಇದು ಸಾಮಾನ್ಯವಾಗಿ ಎಲ್ಲ ಬರುತ್ತೆ. ಅಂದರೆ ಇವ್ರ ಐಹಿಕ ಭೋಗಗಳು ಚೆನ್ನಾಗಿರುತ್ತೆ, ಇವ್ರಿಗೆ ಆಸ್ತಿ ಎಲ್ಲ ಚೆನ್ನಾಗಿ ಬರುತ್ತೆ. ಮತ್ತು ಯಾವುದೇ ಅಂದರೆ ಇಲ್ಲಿ ಕೊರತೆ ಇರೋದಿಲ್ಲ ಇವ್ರ ಹತ್ರ. ಯಾವುದೇ ಒಂದು ವಿಷಯಕ್ಕೆ ಕೊರತೆ ಅನ್ನೋದು ಇರೋದಿಲ್ಲ, ಸಂಪದ್ಭರಿತವಾಗಿರುತ್ತೆ ಎಲ್ಲ. ಬುದ್ಧಿಶಕ್ತಿ ಇರ್ಬೋದು, ಮತ್ತು ಮಾಡೋದಕ್ಕೂ ಏನು ಹಿಂಜರಿಯೋದಿಲ್ಲ, ಏನು ಕೆಲಸ ಮಾಡಲಿಕ್ಕೆ. ಮತ್ತು ಐಶ್ವರ್ಯ ಕೂಡ ತಾನಾಗೆ ಬರುತ್ತೆ.
ತುಂಬಾ lucky ಅಂತ ಹೌದು. ಆಮೇಲೆ ಜನಗಳ ಒಂದು ಬಲ ಕೂಡ ಚೆನ್ನಾಗಿ ಸಿಗುತ್ತೆ ಇವ್ರಿಗೆ, ಅದು ದೊಡ್ಡ ವಿಷಯ. ಯಾರು ಕರೆದಾಗ ಯಾರು ಇಲ್ಲ ಅಂತ ಹೇಳೋದಿಲ್ಲ, ಬಂದೇ ಬರ್ತಾರೆ ಜನಗಳ ಹೆಲ್ಪ್ ಬಂದೇ ಬರ್ತಾರೆ. ಇವರು ಅಷ್ಟೇ ಸಮಾಜದಲ್ಲಿ ಭಾಳ ಚೆನ್ನಾಗಿ ಹೊಂದ್ಕೊಂಡು ಹೋಗ್ತಾರೆ. ಅಂದರೆ ಒಂದು ನ್ಯೂನತೆ ಏನಂದರೆ 8 ಜೀವನದಲ್ಲಿ ಸ್ವಲ್ಪ ಎಲ್ಲದಕ್ಕೂ ಸ್ವಲ್ಪ ಲೇಟ್ ಆಗಬಹುದು. ಯಾಕಂದರೆ ಬೇರೆ ಕಾಂಬಿನೇಷನ್ ನೋಡ್ಬೋದು. ಶನಿ ಇರೋದ್ರಿಂದ ನಿಧಾನವೇ ಪ್ರಧಾನ, ಆಮೆ ಗತಿ ನಡೆಯುತ್ತೆ ಅಂತ ಹೇಳ್ತಾರೆ. ಆದರೆ ಕೆಲವು ಕಾಂಬಿನೇಷನ್ಸಲ್ಲಿ ಬೇಗ ಆಗುತ್ತೆ, ಅಂದರೆ ಅದೇ ಎಲ್ಲ ನಡೆಯೋಲ್ಲ, ಎಲ್ಲನೂ ಚೆನ್ನಾಗಿ ನಡೆಯುತ್ತೆ. ಅಂದರೆ ಆಮೆ ಅಲ್ಲ ಆನೆ ಥರ ನಡೆಯುತ್ತೆ ಜೀವನ, ಆ ಥರ ದೊಡ್ಡದಾಗಿ. ಆಮೇಲೆ ಇವ್ರಿಗೆ ಏನು ಮಾಡಬೇಕು ಅಂದ್ರೂ ಕೂಡ ಸಣ್ಣದು ಈಗ ಒಂಥರನೇ ಇದು ದೊಡ್ಡದಾಗಿ ಮಾಡಬೇಕು ಅನಿಸುತ್ತೆ ಅಂತ ಹೇಳಿದ ಆನೆ ಥರ ಅಂತ. ಆಮೇಲೆ ಇವರು ಎಲ್ಲ ಕಾನ್ಫಿಡೆನ್ಸ್ ತೊಗೊಂಡೇ ಹೋಗ್ತಾರೆ, ಅಂದರೆ ಒಬ್ಬೊಬ್ಬರೇ ಹೋಗಲ್ಲ ಆಯಿತಾ, ಎಲ್ಲರ ಜೊತೆಗೆ ತೊಗೊಂಡು ಹೋಗ್ತಾರೆ. ಈ ಥರ ತುಂಬ ಒಳ್ಳೆ ನಂಬರ್ 8. ಅಂದರೆ ನಾನು ಹೇಳಿದ ಕೆಲವು ಕಾಂಬಿನೇಷನ್ಸಲ್ಲಿ ಏನಾಗುತ್ತೆ ಲೇಟ್ ಆಗ್ಬೋದು. ಆಮೇಲೆ ಇವ್ರಿಗೆ ಒಂದು ಯಶಸ್ಸನ್ನ ಇವರು ಮೊದಲೇ ಕಂಡ್ಕೊಳ್ತಾರೆ. 8 ಅಂತ ಹೇಳಿದ್ರೆ ಏನಾದರೂ ಮಾಡಬೇಕಾದ್ರೆ ಫುಲ್ ಪ್ಲ್ಯಾನ್ ಇರುತ್ತೆ ಇವ್ರ ಹತ್ರ, ಯಾವಾಗ ಹೋಗಬೇಕು, ಏನು ಮಾಡಬೇಕು. ಕರ್ಮಕ್ಕೆ ಹೇಳಿ ಮಾಡಿಸಿದಂಥ ನಂಬರ್ 8. ಅಂದರೆ ತುಂಬ ಇರುತ್ತೆ ಮಾಡಲಿಕ್ಕೆ, ಆದರೆ ಮಾಡ್ತಾರೆ ಕೂಡ. ಯಾವುದೋ ಅಂದರೆ ಹಿಂದೆ ಹೋಗೋದು, ಓಡ್ ಹೋಗೋದು ಇದೆಲ್ಲ ಅವ್ರಿಗೆ ಬರೋದಿಲ್ಲ. ಖಂಡಿತ ಸಾಧನೆಯ ನಂಬರು, ಆದರೆ ಸ್ವಲ್ಪ ಕಾರ್ಮಿಕ್ ನಂಬರ್. ಏನು ಕಾರ್ಮಿಕ್ಕು ಅಂತ ಹೇಳಿದ್ರೆ ಕೆಲಸದಲ್ಲಿ ಯಾವಾಗಲೂ ಒಂಥರ ಮೊದಲನೇ ಸಲ ಸಕ್ಸಸ್ ಸಿಗೋದಿಲ್ಲ, ಕಷ್ಟಜೀವಿಗಳು. ಆಮೇಲೆ ಇವ್ರ ಪಥ ಕೂಡ ಹೇಗಿರುತ್ತೆ ಅಂತ ಹೇಳಿದ್ರೆ ಕಷ್ಟಪಡ್ಕೊಂಡೇ ಮುಂದೆ ಹೋಗಬೇಕು, ಯಾವುದು ರೆಡಿಯಾಗಿ ಸಿಗೋದಿಲ್ಲ. ಆದರೆ ಖಂಡಿತ ಸಿಗುತ್ತೆ. ಡಿಲೇ ಇರಬಹುದು, ಆದರೆ ಡಿನೇ ಇರಲ್ಲ. ಅಂದರೆ ನಿಧಾನ ಆಗುತ್ತೆ, ಆದರೆ ಸಿಗೋಲ್ಲ ಅಂತ ಇಲ್ಲ, ಸಿಕ್ಕೇ ಸಿಗುತ್ತೆ, ಸಂಪೂರ್ಣವಾಗಿ ಸಿಗುತ್ತೆ. ಮತ್ತು ಸಾಮಾನ್ಯವಾಗಿ ಇದೆಲ್ಲ ಯಾವುದೋ ದೊಡ್ಡ ಕರ್ಮಗಳನ್ನು ಅವರು ಮುಗಿಸೋದಕ್ಕೆ ಬಂದಿರ್ತಾರೆ ಈ ಜಗತ್ತಿಗೆ. ಸಣ್ಣದಾಗಿ ಏನೂ ಇರೋದಿಲ್ಲ, ಸ್ವಲ್ಪ ದೊಡ್ಡದಾಗೆ ಇರುತ್ತೆ ಇವ್ರ ಕರ್ಮ. ಅಂದರೆ ಕರ್ಮ ಅಂತ ಹೇಳಿದ್ರೆ ನಾವು ನೆಗೆಟಿವ್ ಅಂತ ತೊಗೊಳಕ್ಕಾಗಲ್ಲ. ಹೌದು ದೊಡ್ಡದಾಗೆ ತೊಗೊಳ್ತಾರೆ, ದೊಡ್ಡದಾಗಿ ಮಾಡಿ ಮುಗಿಸ್ತಾರೆ. ಆಮೇಲೆ ಕೆಲವು ಸಲ ಏನಾಗುತ್ತೆ ಇವ್ರಿಗೆ ಡಾಮಿನೇಟಿಂಗ್ ಅಂತ ಅನಿಸುತ್ತೆ. ಯಾಕಂದರೆ ದೊಡ್ಡ ದೊಡ್ಡ ಕರ್ಮ ಮಾಡೋದ್ರಿಂದ ಏನಾಗುತ್ತೆ ಸ್ವಲ್ಪ ಇವ್ರಿಗೆ ಅಪೋಸ್ ಮಾಡೋರು, ಸ್ವಲ್ಪ ಹಿಂದೆ ಎಲ್ಲ ಕಾಲಳಿಯೋರು ತುಂಬ ಜನ ಸಿಗ್ತಾರೆ. ಆದರೂ ಕೂಡ ಇವ್ರಿಗೆ ತುಂಬ ಹೆಚ್ಚಾಗಿ ಎಫೆಕ್ಟ್ ಆಗೋಲ್ಲ. ಅದು ಖಂಡಿತ ಬಂದೇ ಬರುತ್ತೆ. ಇವರ ಮಾರ್ಗದಲ್ಲಿ ಅಡೆತಡೆಗಳು ಖಂಡಿತ ಬರುತ್ತೆ. ಯಾಕೆಂದರೆ ಇವ್ರು ಹೋಗೋದಿಲ್ಲ ಅಂತ ಹೇಳಿದ್ರೆ ಸಂಪೂರ್ಣವಾಗಿ ಕೆಲಸ ಮಾಡ್ತಾರೆ, ಯಾವುದು ಕೂಡ ಅರ್ಧಂಬರ್ಧ ಮಾಡೋದು, ಓಡ್ ಹೋಗೋದು ಇದೆಲ್ಲ ಬರೋದಿಲ್ಲ ಇವರಿಗೆ. ಹಾಗಾಗಿ ಏನಾಗುತ್ತೆ ದೊಡ್ಡದಾಗಿ ಕೆಲಸ ಮಾಡಬೇಕಾದ್ರೆ ತಡೆಗಳು ಖಂಡಿತ ಬರುತ್ತೆ, ಅದನ್ನು ದಾಟ್ಕೊಂಡೇ ಮುಂದೆ ಹೋಗಬೇಕಾಗತ್ತೆ. ಇದು ಒಳ್ಳೆಯದೇ, ಅದಂತ ನಾವು ಕೆಟ್ಟದ್ದು ಅಂತ ಏನು ಹೇಳೋಕ್ಕಾಗೋದಿಲ್ಲ. ಆದರೆ ಇವ್ರು ಏನಂತ ಹೇಳಿ ನಾನು ಒಂದು ಸಜೆಷನ್ ಏನು ಕೊಡ್ತೀನಿ ಅಂತ ಹೇಳಿದ್ರೆ ನಂಬರ್ 8ಗೆ ಇವರು ಸ್ವಲ್ಪ ಹೆಲ್ಪ್ ತೊಗೋಬೇಕು ಬೇರೆಯವ್ರದ್ದು, ಎಸ್ಪೆಷಲಿ 5 ತೊಗೊಂಡಾಗ ಪಾರ್ಟ್ನರ್ಶಿಪ್ಸಲ್ಲಿ 5 ಅಥವಾ 5 ನಂಬರ್ ಬುಧನ ಒಂದು ಕೃಪೆಯಿಂದ ಇವ್ರ ಜೀವನ ಸ್ವಲ್ಪ ಬೇಗ ಆಗುತ್ತೆ. ಮಿಕ್ಕಿದೆಲ್ಲ ಸಿಗುತ್ತೆ ಇವ್ರಿಗೆ, ನಿಧಾನ ಒಂದೇ ಪ್ರಾಬ್ಲಮ್. 5 ತೊಗೊಂಡಾಗ ಏನಾಗುತ್ತೆ ಅವರ ಒಂದು ಬುದ್ಧಿಶಕ್ತಿಯಿಂದ ಹೆಲ್ಪ್ ತೊಗೊಂಡಾಗ ಏನಾಗುತ್ತೆ ಮುಂದೆ ಹೋಗ್ಬೋದು ಬೇಗ. ಅಂದರೆ ಒಂದು ಪೂರ್ಣತ್ವ, ಇನ್ನೊಂದು ಬೇಗ ಹೋಗೋದು. ಇಲ್ಲಿ ಎಲ್ಲನೂ ಸರಿಯಿದೆ, ಆದರೆ ಸ್ವಲ್ಪ ನಿಧಾನ ಆಗುತ್ತೆ ಅಷ್ಟೆ. ಒಂದು 5 ತೊಗೊಂಡಾಗ ಅಲ್ಲೇ ಒಂದು ಸಮಸ್ಯೆ ಬಂದಾಗ ಆಚೆ ಬರಲಿಕ್ಕೂ ಉಪಯೋಗ ಆಗುತ್ತೆ, ಜೊತೆಗೆ ಜೀವನ ಕೂಡ ಸ್ವಲ್ಪ ಬೇಗ ಆಗುತ್ತೆ. ಒಳ್ಳೆ ನಂಬರ್. ಆದರೆ ಇನ್ನೊಂದು ಪ್ರಾಬ್ಲಮ್ ಏನಂದರೆ ಇವ್ರದ್ದು ಸ್ವಲ್ಪ ಹಠವಾದಿಗಳು. ಮತ್ತು ಇವ್ರು ಏನು ಹೇಳ್ತಾರೋ ಅದೇ ಆಗಬೇಕು, ಏನು ಹೇಳ್ತಾರೋ ಏನು ಇಚ್ಛೆ ಪಡ್ತಾರೋ ಅದೇ ಆಗುತ್ತೆ. ಎಲ್ಲರೂ ಕೇಳಲೇಬೇಕು, ಬೇರೆ ದಾರಿನೇ ಇಲ್ಲ. ಆಮೇಲೆ ಇವ್ರು ಅಂದರೆ ಹಗಲೊತ್ತು ಮಲಗಬೇಕಂದ್ರೆ ಹಗಲೊತ್ತು ಮಲಗ್ತಾರೆ, ರಾತ್ರಿ ಊಟ ಮಾಡ್ಬೇಕಂದ್ರೆ ರಾತ್ರಿ ಊಟ. ಅಂದರೆ ಅವ್ರದ್ದು ನಿಯಮ ಏನಿದೆ ಅವರೇ ಸೆಟ್ ಮಾಡ್ಕೊಳ್ಳೋದು ಆಯಿತಾ. ಬೇರೆಯವ್ರ ನಿಯಮಕ್ಕೆಲ್ಲ ಇವರು ಒಪ್ಪೋಕ್ಕಾಗ ಸಾಧ್ಯನೇ ಇಲ್ಲ. ಎಂತೆ ಹಾಗೇನೆ, ಅದಕ್ಕೆ ಬಿಟ್ಬಿಡ್ಬೇಕು ಅವ್ರಿಗೆ, ಏನು ಬೇಕಾ ಮಾಡ್ಕೊಳ್ತಾರೆ. ಆದರೆ ಅವ್ರ ಗತಿ ಬೇರೆ ಆಯಿತಾ, ಗತಿ ಬೇರೆ ಅಂದರೆ ಪೇಸ್ ಬೇರೆ, ಅದನ್ನು ಅರ್ಥ ಮಾಡ್ಕೋಬೇಕು. ಇವ್ರು ಹೀಗೆ ಇರಿ ಹಾಗೆ ಇರಿ ಅಂತ ಏನು ಮಾಡಿದ್ರು ಸೇಂಜ್ ಆಗಲ್ಲ, ಅದು ಆಗೋದಿಲ್ಲ. ನೋಡಿ ಅದೇ ಈ ಪರ್ಸನಾಲಿಟೀಸ್ ನೋಡ್ಕೊಂಡಾಗ ನಿಮ್ಗೆ ಗೊತ್ತಾಗುತ್ತೆ ಎಷ್ಟು ಚೆನ್ನಾಗಿ ಕೆಲಸ ಮಾಡ್ತಿದೆ ಈ ಕ್ಯಾರೆಕ್ಟರ್ಸು. ಅಂದರೆ ಆ ಗುಣಗಳನ್ನು ನಾವು ಯಶಸ್ವಿಯಾಗಿ ಉಪಯೋಗಿಸ್ಕೋಬೇಕು ಆಯಿತಾ. ಅದನ್ನು ಅವಹೇಳನ ಮಾಡಿಕೊಂಡು ಹೀಗೆ ಹಾಗೆ ಅಂತ ಅದು ಬೈಕೊಂಡು ಅದು ಇದ್ದಾಗ ಏನಾಗುತ್ತೆ ನಮಗೆ ತಪ್ಪುಗಳೇ ಕಾಣ್ತಾ ಇರುತ್ತೆ. ಒಳ್ಳೆಯ ವಿಷಯಗಳನ್ನ ನೋಡಿಕೊಂಡು ಅದನ್ನು ಸರಿಯಾಗಿ ಸದ್ವಿನಿಯೋಗ ಮಾಡಿಕೊಂಡಾಗ ಯಶಸ್ಸು ಖಂಡಿತ. 9 ಅಂತ ಹೇಳಿದ್ರೆ
ಈ ಕುಜ ಅಂದರೆ ಮಂಗಳ ಗ್ರಹ, ಹನುಮಂತನ ಅಂತ ಹೇಳ್ತೀವಿ. ಯಾಕಂದರೆ ಇದು ಸ್ವಲ್ಪ ವಿಭಿನ್ನವಾದಂಥ, ಅಂದರೆ ಲಾಸ್ಟ್ ನಂಬರ್ ಇದು. ಒಂದು ಕಡೆ ಆದರೆ 9 ಒಂದು ಕಡೆ. ನೀವು 9ಗೆ ಯಾವುದೇ ನಂಬರ್ ಕೂಡಿದ್ರು ಕೂಡ 9 ಉಳ್ಕೊಳ್ಳೋದು, ಅಂದರೆ ಅದೇ ನಂಬರೇ ಬರೋದು, 9 ಲೆಕ್ಕಕ್ಕೆ ಬರಲ್ಲ. ಹೀಗೆ 9 ಸ್ವಲ್ಪ ಭಾಳ ಎನರ್ಜಿ ಇರೋ ನಂಬರು, ಅಂದರೆ ಸ್ಟ್ರಾಂಗ್ ನಂಬರು, ಹೈಯೆಸ್ಟ್ ಎನರ್ಜಿ ಅಂದರೆ ಇದೇನೆ. ಎಲ್ಲ ನಂಬರ್ಗಿಂತ ಈ ನಂಬರ್ ಭಾಳ ಶಕ್ತಿಶಾಲಿ ನಂಬರ್ ಇದು. ಆ ಶಕ್ತಿ ಹೇಗೆ ಉಪಯೋಗಿಸ್ಬೇಕು ಅದು ಗೊತ್ತಿರಬೇಕು ಅವ್ರಿಗೆ, ಆಯಿತಾ. ಸಾಮಾನ್ಯವಾಗಿ 9 ಅಂತ ಹೇಳಿದಾಗ ಇವ್ರು ಸ್ವಲ್ಪ ಜಗಳಗಂಟರು ಅಂತಿರುತ್ತೆ, ಆಯಿತಾ. ಕುಜ ಕೆಲಸ ಮಾಡ್ತಿರ್ತಾನೆ, ಅವ್ರು ಬಾಯಿ ಬಿಟ್ಟರೆ ಸಾಧಾರಣವಾಗಿ ಸಣ್ಣವಾಗಿ ವಿನಯವಾಗಿ ಮಾತಾಡೋದಿರಲ್ಲ, ಸ್ವಲ್ಪ ಜೋರಾಗೆ ಮಾತಾಡೋದು. ಆದರೆ ಮನಸ್ಸಲ್ಲೇನು ಇಟ್ಕೊಳ್ಳಲ್ಲ, ಮನಸ್ಸಲ್ಲಿ ಮಾತಾಡೋದು ಹಾಗೇನೆ. ಏನಾದರೂ ಒಂದು ವಿಷಯ ಬಂದಾಗ ಸುಮ್ಮನೆ ಏನೋ ಸರಿ ಹೋಗುತ್ತೆ ಅಂತ ಕೂತ್ಕೊಳ್ಳೋದು ಅಲ್ಲ, ಜೋರಾಗೆ ಬೈತಾರೆ ಅವ್ರಿಗೆ, ಅಥವಾ ಒಂದು ದೂಷಣೆ ಮಾಡ್ತಾರೆ ಸರಿ ಇಲ್ಲ ಅಂತ. ಅದು ಅವ್ರಿಗೆ ಜನ್ಮಸಿದ್ಧ ಹಕ್ಕು, ಆಯಿತಾ. ಅವ್ರು ಹಾಗೆ ಅಂದ್ಕೊಳ್ಳೋದು, ಸುಮ್ಮನೆ ಏನು ನಡೀತಿದೆ, ನಾನು ಇಲ್ಲಿ ಸುಮ್ಮನೆ ನೋಡ್ಕೊಂಡು ಕೂತ್ಕೊಳ್ಳೋಕ್ಕಾಗೋದಿಲ್ಲ, ನಾನು ಅಲ್ಲಿ ಏನಾದರೂ ಒಂದು ರಿಯಾಕ್ಟ್ ಮಾಡಲೇಬೇಕು, ಆಯಿತಾ. ಸುಮ್ಮನೆ ಇರೋಕ್ಕಾಗಲ್ಲ ಅವ್ರಿಗೆ, ಏನಾದರೂ ಒಂದು ಮುಂದೆ ಹೋಗಿ ಮಾಡಲೇಬೇಕು, ಆ ಥರ ಎನರ್ಜಿ ಇರುತ್ತೆ ಅವ್ರಿಗೆ. ಆ್ಯಕ್ಷನ್ಗೆ ರಿಯಾಕ್ಷನ್ ಕೊಟ್ಟೇ ಕೊಡ್ತಾರೆ. ಆಮೇಲೆ ಹೆಲ್ಪಿಂಗ್ ನೇಚರು ಅಂತ, ಸುಮ್ಮನೆ ಇದ್ದು ಏನೇನೋ ನೋಡ್ಕೊಂಡು ಕೂತ್ಕೊಳ್ಳುವಂಥ ಜನ ಅಲ್ಲ, ಆಯಿತಾ. ಮುಂದೆ ಹೋಗಿ ಏನೋ ಒಂದು ಸಾಧನೆ ಮಾಡಬೇಕು, ಯಾವ್ದು ಹೆಲ್ಪ್ ಕೇಳಿದಾಗ ಏನಾದ್ರು ಮಾಡೇ ಮಾಡ್ತಾರೆ. ಮತ್ತು ಈ ಪ್ರಪಂಚಕ್ಕೆ ಏನೋ ಒಳ್ಳೇದು ಮಾಡಬೇಕು ಅಂದರೆ ಇವ್ರ ಕಡೆನೇ ಆಗೋದು. ಅಂದರೆ ಚಿಕ್ಕದಾಗಲ್ಲ, ದೊಡ್ಡದಾಗಿ ಏನಾದ್ರು ಮಾಡಬೇಕಂದಾಗ ಆ ಸಾಧನೆ ಮಾಡಿ ಒಂದು ಕಮ್ಯುನಿಟಿ ಸರ್ವಿಸ್ ಮಾಡ್ತಾರೆ. ಯಾವಾಗಲೂ ಇರ್ತದೆ ನೋಡಿ, ಆ ಪಾರ್ಕ್ ಏನೋ ಸರಿ ಇಲ್ಲ, ಅಲ್ಲಿ ಲೈಟ್ ಉರಿತಾ ಇಲ್ಲ, ಈ ಥರ ಇರುತ್ತೆ. ಆಮೇಲೆ ಜನಗಳ ಒಂದು ಬಲನೂ ಸಿಗುತ್ತೆ ಇವ್ರಿಗೆ. ಧಾರಣಾ ಶಕ್ತಿ ಕೂಡ ಚೆನ್ನಾಗಿರುತ್ತೆ, ಏನು ಮಾಡಬೇಕು, ಯಾವ ಥರ ಮಾಡಬೇಕು. ಆಮೇಲೆ ಹಠನೂ ಇರುತ್ತೆ, ಮಾಡಲೇಬೇಕು, ಮುಗಿಸ್ಲೇಬೇಕು ಅಂತ. ಶತಾಯ ಗತಾಯ ಹೊಡೆದಾಡಿ ಬಡ್ದಾಡಿ ಮುಗಿಸುವಂಥ ಒಂದು ಚೈತನ್ಯ ಕೂಡ ಚೆನ್ನಾಗಿರುತ್ತೆ. ಆಮೇಲೆ ಇವರು ಕ್ರಿಟಿಕ್ಸ್ ಸುಮ್ಮನೆ ಇರೋದಿಲ್ಲ. ಯಾರಾದರೂ ಇರೋದು ಮಾಡಿದಾಗ ಅವ್ರು ಏನಾದರೂ ಒಂದು ಹೇಳಬೇಕು ಅನ್ಸಿದ್ರೆ ತಕ್ಷಣ ಹೇಳ್ತಾರೆ. ಹಾಗಾಗಿ ತುಂಬ ಜನ ಇವ್ರಿಗೆ ಇಷ್ಟಪಡೋದಿಲ್ಲ. ಅಂದರೆ ಸಮಾಜದಲ್ಲಿ ಇವ್ರಿಗೆ ಸಾಕಷ್ಟು ವೈರಿಗಳಿರ್ತಾರೆ. ಎಲ್ಲರೂ ಸರಿನಾ, ಆಚರಣೆ ಇರ್ಬೋದು, ಮನೇಲೂ ಇರ್ಬೋದು. ಇವ್ರು ಸ್ವಲ್ಪ ಕಷ್ಟಪ್ಪ, ಟಫು, ಬೇಗ ಅಡ್ಜಸ್ಟ್ ಆಗಲ್ಲ, ಹೊಂದ್ಕೊಳ್ಳೋದಿಲ್ಲ. ಅವಾಗೇನಾಗುತ್ತೆ, ಒಳ್ಳೆ ಅಭಿಪ್ರಾಯಗಳು ಸಿಗೋದಿಲ್ಲ. ಹೌದು, ಇವರು ಸ್ವಲ್ಪ ಹಾಗೆ ಸ್ವಲ್ಪ ಕಷ್ಟ ಇರುತ್ತೆ ಅಂತ ಬರುತ್ತೆ, ಆ ಅಭಿಪ್ರಾಯ ಬಂದ್ಬಿಡುತ್ತೆ. ಆದರೆ ನಿಜವಾಗ್ಲೂ ಹೇಳಬೇಕು ಅಂತ ಹೇಳಿದ್ರೆ, ಯಾವ ರೀತಿ ಒಂದು ದೀಪ ತಾನು ಉರಿದು ಬೇರೆಯವರಿಗೆಲ್ಲ ಬೆಳಕು ಕೊಡುತ್ತೋ ಆ ಥರ ಇವ್ರ ಜೀವನ, ಆಯಿತಾ. ಪಾಪ ಏನೋ ಒಂದು ಉತ್ಸಾಹದಲ್ಲಿ, ಒಂದು ಉದ್ವೇಗದಲ್ಲಿ ಏನೋ ಮಾತಾಡ್ತಾರೆ, ಆದರೆ ಅವ್ರಿಗೋಸ್ಕರ ಏನೋ ಅನುಭವಿಸಲ್ಲ ಅವರು, ಬೇರೆಯವ್ರಿಗೋಸ್ಕರನೇ. ಯಾವುದೋ ಒಂದು ವಿಚಾರಕ್ಕೋ ಯಾವುದೋ ಒಂದು ಕಾರಣಕ್ಕೋ ಒಂದು ಶಕ್ತಿ ಪ್ರದರ್ಶನ ಆಗಿರುತ್ತೆ. ಅದಕ್ಕೆ ಒಂದು ನಾನಾ ರೀತಿಯ ಆಪಾದನೆಗಳು ಎಲ್ಲ ಬರುತ್ತೆ. ಇವರು ಒಳಗಡೆಯಿಂದ ತುಂಬ ಸಾಫ್ಟು, ಆದರೆ ಆಚೆ ಮಾತ್ರ ಟಫಾಗಿ ಕಾಣ್ತಾರೆ. ಇವರು ಕೂಡ ಒಳ್ಳೆ ಒಂದು ಎನ್ವೈರ್ನ್ಮೆಂಟ್ ಬೇಕು, ಸ್ನೇಹಿತರು ಬೇಕು ಇವ್ರು ಕೇಳೋವಂಥವ್ರು. ಇವರಂತೂ ಶಾಂತವಾಗಂತೂ ಇರೋದಿಲ್ಲ, ಆದರೆ ಇವ್ರಿಗೆ ಒಳ್ಳೆ ಸ್ನೇಹಿತರು ಬೇಕು. ಒಂದು ಒಳ್ಳೆ ಕಂಪ್ನಿ ಇದ್ದಾಗ ಇವರು ಏನು ಬೇಕಾದ್ರೂ ಸಾಧನೆ ಮಾಡಬೇಕು. ಇವರ ಶಕ್ತಿಯನ್ನು ಸರಿಯಾಗಿ ಉಪಯೋಗಿಸ್ಬೇಕು. ಇವನು ಶಕ್ತಿಕಾರಕ. ಯಾರು? ಕುಜ ಶಕ್ತಿಕಾರಕ, ಸೇನಾಧಿಪತಿ ಇದ್ದಾಗೆ, ಆಯಿತಾ. ನೋಡಿ ಬೇಕಾದ್ರೆ ಇವು 9 ಏನಂತ ಹೇಳಿ ಯಾವಾಗಲೂ ಏನಾದರೂ ಒಂದು ವೆಪನ್ನು ಏನಾದರೂ ಒಂಥರ ಇಟ್ಕೊಳ್ಳೋಕೆ ಇಷ್ಟಪಡ್ತಾರೆ. ಎಷ್ಟು ಅಧಿಕೃತ ಅದೆಲ್ಲ ಬೇರೆ ಪ್ರಶ್ನೆ, ಆಯಿತಾ. ಅದು ಇಟ್ಕೊಳ್ಳೋಕೆ ಇಷ್ಟಪಡ್ತಾರೆ ಜಾಸ್ತಿ ಗುರುಗಳೇ. ಈ ಒಂದು ದಿನಾಂಕದಲ್ಲಿ ಹುಟ್ಟಿರೋರು ಸೈನಿಕರು ಆ ಥರ ಇಷ್ಟಪಡ್ತಾರೆ. ಸ್ವಲ್ಪ ಡ್ಯಾಶಿಂಗ್ ನೇಚರು, ರೆಬಲ್ಲೆಸ್ ಆಗಿರ್ತಾರೆ, ರೆಬಲ್ ಆಗಿರ್ತಾರೆ. ಏನಿಲ್ಲ ಅಂತ ಹೇಳಿದ್ರು ಈಗ ನೋಡಿ, ತುಂಬ ಅವಕಾಶಗಳಿರೋದಿಲ್ಲ, ಆಯಿತಾ. ಎಲ್ಲರೂ ಆ ಥರ ಇರೋಕ್ಕೆ ಸಾಧ್ಯ ಇಲ್ಲ, ಹೌದಾ, ಆಯಿತಾ. ಮನೆಯಲ್ಲೇ ಈ ಥರವ್ರು ಕಿಚನ್ಗೆ ಹೋಗ್ಬಿಟ್ರೆ ಎಲ್ಲ ಕಟ್ ಮಾಡ್ತಿರ್ತಾರೆ ಜೋರಾಗಿ, ಆ ಥರ. ಅಂದರೆ ಪವರ್ ಹಾಗಿರುತ್ತೆ, ಆಯಿತಾ. ಹೆಡ್ ಸ್ಟ್ರಾಂಗ್, ಆಯಿತಾ. ಈ ಮೇಕೆ ಹೇಗೆ ಅದು ಹೋಗಿ ಅದು ತಲೆಯಿಂದ ಹೊಳೆಯುತ್ತೆ ನೋಡಿ, ಆ ಥರ ಈ ಥರ ಇರ್ತಾರೆ. ಭಾಳ ಚೆನ್ನಾಗಿ ಒಳ್ಳೆ ನಂಬರೇ, ಆದರೆ ಸರಿಯಾದನ್ನ ಉಪಯೋಗಿಸ್ಬೇಕು, ಶಕ್ತಿಯನ್ನು ಸರಿಯಾಗಿ ಉಪಯೋಗಿಸ್ಬೇಕು. ಬರೀ ನೋಡಿ, ಶಕ್ತಿ, ಯುಕ್ತಿ, ಭಕ್ತಿ ಇದೆಲ್ಲ ಭಾಳ ಮುಖ್ಯ.
ಆಯಿತಾ, ಸರಿಯಾದ ರೀತಿಯಲ್ಲಿ ಉಪಯೋಗಿಸ್ಬೇಕು. ಅದಕ್ಕೆ ಹೇಳಿದ್ದು ನಾನು, ಪ್ರತಿಯೊಂದು ನಂಬರ್ಗೂ ಅದರದ್ದೇ ಆದಂಥ ಒಂದು ಶಕ್ತಿ ಇದೆ. ಆ ಶಕ್ತಿಯನ್ನು ಸರಿಯಾಗಿ ಉಪಯೋಗಿಸ್ಕೋಬೇಕು. ಉಪಯೋಗಿಸ್ಕೊಂಡಾಗ ತುಂಬ ಚೆನ್ನಾಗಿ ಜೀವನ ಚೆನ್ನಾಗಿರುತ್ತೆ. ಆಮೇಲೆ ಎಂಥ ವ್ಯಕ್ತಿಯಲ್ಲೂ ಕೂಡ ನೀವು ಸದ್ಗುಣಗಳನ್ನು ಕಾಣಬಹುದು. ಈಗ ನೋಡಿ, ಈ ಶಾಸ್ತ್ರಗಳು ಏನು ಹೇಳುತ್ತೆ, ಇದು ಅಂತರ್ದರ್ಶನ ಆಯಿತಾ. ನಮ್ಮ ಸ್ವಭಾವ ಹೇಗೆ, ವ್ಯಕ್ತಿ ಹೇಗೆ, ಪ್ರಪಂಚ ಹೇಗೆ, ನೀನು ಯಾಕೆ ಈ ಥರ ಇದೆಯಾ, ಇವನು ಯಾಕೆ ಈ ಥರ ಇದ್ದಾನೆ, ವಿಭಿನ್ನ ರುಚಿಗಳು, ವಿಭಿನ್ನ ಉದ್ದೇಶಗಳು, ವಿಭಿನ್ನವಾಗೆಲ್ಲ ಕಾಣ್ತಾ ಇರುತ್ತೆ. ನೀವು ಜ್ಯೋತಿಷ ತಗೋಬೋದು ಅಥವಾ ನ್ಯೂಮರಾಲಜಿ ತಗೋಬೋದು. ಎಲ್ಲೂ ಏನು ಕಾಣುತ್ತೆ ಅಂತ ಹೇಳಿದ್ರೆ, ಈ ವಿಭಿನ್ನವಾಗಿರುವಂಥ ಒಂದು ಜಗತ್ತಿನಲ್ಲಿ ಬೇರೆ ಬೇರೆ ಸೃಷ್ಟಿ, ಆ ಸೃಷ್ಟಿಯಲ್ಲಿ ಇರುವಂಥ ಅಡಗವಾಗಿರುವಂಥ ಒಂದು ಆ ಮಾಯೆ ಆಯಿತಾ. ಈ ವಿಭಿನ್ನವಾಗಿರೋ ಸೃಷ್ಟಿಯಲ್ಲಿ ಒಬ್ಬರಿಗೂ ಒಂದೊಂದು ಶಕ್ತಿಯನ್ನು ಕೊಟ್ಟಿರ್ತಾನೆ ಭಗವಂತ. ಆ ಶಕ್ತಿಯನ್ನು ನಾವು ಗುರುತಿಸಬೇಕು, ಸರಿಯಾದ ರೀತಿಯಲ್ಲಿ ಅದನ್ನು ನಡೆಸಲಿಕ್ಕೆ, ಉಪಯೋಗ ಆಗಲಿಕ್ಕೆ ಸಹಾಯ ಆಗುತ್ತೆ. ಸೊ ಭಾಳ ಚೆನ್ನಾಗಿ ತಿಳಿಸ್ಕೊಟ್ರಿ ಗುರುಗಳೇ. ಇಷ್ಟೊತ್ತು ಒಂದು ಸಂಖ್ಯಾಶಾಸ್ತ್ರದ ಬಗ್ಗೆ ಬಹಳಷ್ಟು ಮಾಹಿತಿನ ಕೊಟ್ರಿ ನಮ್ಮ ವೀಕ್ಷಕರಿಗೆ. ಈ ವಿಡಿಯೋ ನೋಡ್ತಾ ಇರ್ತಕ್ಕಂಥವರು ಭಾಳ ಒಂದು ಉಪಯೋಗ ಆಗತ್ತೆ ಅಂತ ಅನ್ಕೊತೀನಿ ಈ ವಿಡಿಯೋ. ಏನೇ ಒಂದು ಸಲಹೆಗಳು, ನಿಮ್ಗೇನೋ ಒಂದು ಸಂದೇಹಗಳಿದ್ದರೆ ಗುರುಗಳನ್ನು ನೀವು ಭೇಟಿ ಆಗ್ಬೋದು. ನಮ್ಮ ವಿಡಿಯೋದಲ್ಲಿ ಅವರ ನಂಬರ್ನ ಡಿಸ್ಪ್ಲೇ ಮಾಡಿರ್ತೀವಿ. ಇಲ್ಲಿ ತನಕ ಈ ಕಾರ್ಯಕ್ರಮ ನಡೆಸ್ಕೊಟ್ಟಿದ್ದೀರಾ ಗುರುಗಳೇ, ಧನ್ಯವಾದಗಳು. ಎಲ್ಲರಿಗೂ ನಮಸ್ಕಾರ, ಧನ್ಯವಾದಗಳು. ಇನ್ನೊಂದು ವಿಷಯ, ಈ ಸದ್ಯದಲ್ಲೇ ಒಂದು ನ್ಯೂಮರಾಲಜಿ ಕೋರ್ಸ್ ಮಾಡೋಣ ಅಂತಿದ್ದೀನಿ. ಯಾರು ಬೇಕಾದ್ರೂ ಕಲ್ತ್ಕೋಬೋದು. ಇದಕ್ಕೇನು ವೀಕ್ಷಕರು ಯಾರು ಬೇಕಾದ್ರೂ ಕಲ್ತ್ಕೋಬೋದು. 10 ಕ್ಲಾಸ್ ಇರುತ್ತೆ ಅಷ್ಟೇ, ತುಂಬ ಇರೋದಿಲ್ಲ. 10 ಕ್ಲಾಸು ಅದರಲ್ಲಿ ಸಾಮಾನ್ಯವಾಗಿ ಎಲ್ಲ ಬಂದ್ಬಿಡುತ್ತೆ ನಿಮಗೆ. 10 ಕ್ಲಾಸ್ 10 ಅವರ್ಸ್ ಅಂತ ಹೇಳ್ತೀವಿ. 1 ಗಂಟೆಗಳ ಕಾಲ ಇರುತ್ತೆ. ಇದಕ್ಕೇನು ಪೂರ್ವಭಾವಿಯಾಗಿ ಅದು ತಿಳ್ಕೊಬೇಕು, ಇದು ತಿಳ್ಕೊಬೇಕು ಏನು ಬೇಕಾಗಿಲ್ಲ. ಯಾಕೆ ಜ್ಯೋತಿಷದ ಭಾಳ ಸಮುದ್ರ ಅದು 5 ವರ್ಷ 6 ವರ್ಷ ಬೇಕಾಗುತ್ತೆ. ಅಂದ್ರೆ ಫ್ರೆಶ್ ಆಗಿ ಕಲಿಬೇಕು, ಯಾರು ಬೇಕಾದ್ರೂ ಕಲಿಬಹುದು. 18 ವರ್ಷ ಆಗಿದ್ರೆ ಒಳ್ಳೇದು. ಯಾಕಂದ್ರೆ ಸ್ವಲ್ಪ ಜೀವನದ ಒಂದು ಪರಿಚಯ ಆಗಿರ್ಬೇಕು. ಹುಡುಗಾಟದಲ್ಲಿ ಕಲಿಲಿಕ್ಕೆ ಆಗೋಲ್ಲ. ಒಂದು 18 ವರ್ಷ ಆಗಿರ್ಬಹುದು. ಇನ್ನು ಮಿಕ್ಕದಾಗಿ ಏನೋ ತುಂಬಾ ವಿಶೇಷವಾಗಿದೆ, ಇನ್ನೊಂದು ಇಂಟ್ರೆಸ್ಟ್, ಶ್ರದ್ಧಾವಾನ್ ಲಭತೆ ಜ್ಞಾನಂ ಅಂತ ಅಷ್ಟೇ. ಕೆಲವೇ ನಂಬರ್ಗಳನ್ನು ನಮೂದಿಸಲಾಗುತ್ತೆ. ಅದನ್ನ ಮಾಡಿದ ಸದ್ಯದಲ್ಲೇ ಮಾಡಬೇಕಂತ ಒಂದು ಉದ್ದೇಶ ಇದೆ. ಬಹಳ ದಿನ ಆಯ್ತು ನ್ಯೂಮರಾಲಜಿ ಮಾಡಿ, ಸಾಕಷ್ಟು ರೋಚಕ ವಿಷಯಗಳನ್ನ ನಾವು ತಿಳ್ಕೊಬೋದು ನಿಮ್ಮ ಬಗ್ಗೆನೆ. ಯಾಕೆ ಅಂತ ಹೇಳಿದ್ರೆ ಅದ್ರಲ್ಲಿ ಕೆಲವು ಕ್ಯಾಲ್ಕುಲೇಷನ್ಸ್ ಇದೆ. ಮುಖ್ಯವಾಗಿ ನೋಡಿ, ಇದು ಬರೀ ನಾನು ಮೂಲಾಂಕದ ಬಗ್ಗೆ ಮಾತ್ರ ಹೇಳಿದೆ ಅಷ್ಟೇ. ಅದೇ ಲೋಶೋ ಗ್ರಿಡ್ ಅಂತಿದೆ, ಅದು ಚಾರ್ಟ್ ತರ. ಆಮೇಲೆ ಪರ್ಸನಲ್ ಇಯರು, ಇದೆಲ್ಲ ನಿಮಗೆ ಹೆಂಗೆ ಅಪ್ಲೈ ಆಗುತ್ತೆ. ಎಲ್ಲರಿಗೂ ಎಲ್ಲ ಉತ್ಸಲಲ್ಲ, ಎಲ್ಲರಿಗೂ ಎಲ್ಲ ಒಳ್ಳೇದಾಗುತ್ತೆ ಅಂತ ಹೇಳಿಕ್ ಬರಲ್ಲ. ಆ ಕ್ಯಾಲ್ಕುಲೇಷನ್ ಮೇಲೆ ನೀವು ಹೇಗೆ ನಿಮ್ಮ ಜೀವನವನ್ನು ಸುಧಾರಿಸಬಹುದು, ಅದನ್ನೆಲ್ಲ ಸರಿ ಮಾಡ್ಕೋಬಹುದು. ಮತ್ತೆ ಯಾವ ಗ್ರಹಗಳ ಕೃಪೆ ಇಲ್ವೋ ಅದನ್ನ ಹೇಗೆ ನೀವು ಪಡ್ಕೋಬಹುದು. ಈಗ ಇನ್ನು ಕೆಲವು ನಂಬರ್ಸ್ ಇರೋದಿಲ್ಲ. ಫಾರ್ ಎಕ್ಸಾಂಪಲ್ 5 ಬಹಳ ಇಂಪಾರ್ಟೆಂಟ್ ನಂಬರ್ ನ್ಯೂಮರಾಲಜಿಲಿ. 5 ಅದು ಇಲ್ದಿರ್ಬೇಕಾದ್ರೆ ಏನಾಗುತ್ತೆ, ಸ್ಥಿರತೆ ಇರೋದಿಲ್ಲ. ಎಲ್ಲೋದ್ರೂ ಕೂಡ ಸ್ವಲ್ಪ ಬುಧ ಬಹಳ ಮುಖ್ಯ. ಅದನ್ನು ಹೇಗೆ ನಾವು ಬೇರೆ ಥರ, ಈಗ ನ್ಯೂಮರಾಲಜಿ ಇಲ್ಲ ಅಂತ ಹೇಳಿದಾಗ ಒಂದು ವಾಹನ ನಂಬರ್ದಲ್ಲೋ ಅಥವಾ ಹೆಸರಲ್ಲೋ ಹೇಗೆ ನಾವು ಆ್ಯಡ್ ಮಾಡ್ಕೋಬೋದು. ಇದನ್ನೆಲ್ಲ ನಾವು ಸರಿ ಮಾಡ್ಕೊಂಡಾಗ ತೂಗಿಸ್ಬೋದು. ಅಂದರೆ ಬ್ಯಾಲೆನ್ಸ್ಡ್ ಆಗಿ ಮಾಡ್ಕೋಬೋದು. ದೇವರ ಆಶೀರ್ವಾದ ಹೇಗಿರುತ್ತೋ ಅದೇ ಥರ ಈ ಗ್ರಹಗಳ ಆಶೀರ್ವಾದ ಸಂಖ್ಯೆ ರೂಪದಲ್ಲಿ ಬರುತ್ತೆ. ಈ ಥರ ನೋಡ್ಕೋಬೋದು. ಅದನ್ನು ಯಾರಾದರೂ ನಿಮ್ಗೆ ಇಂಟ್ರೆಸ್ಟ್ ಇದ್ದರೆ ನೀವು ಎಂಕ್ವೈರಿ ಮಾಡಿ ಅದನ್ನು ಸದ್ಯದಲ್ಲೇ ಮಾಡಬೇಕು ಅಂತ ಇದ್ದೀವಿ. ನಮ್ಮ ವೀಕ್ಷಕರು ಪಡ್ಕೋಬಹುದು. ಮತ್ತೆ ಬರ್ತ್ನಿ ಈಗ ಮಗು ಹುಟ್ಟಿದಾಗ ಅಥವಾ ಬೇರೆ ಏನಾದರೂ ನೇಮ್ ಕರೆಕ್ಷನು ಆ ಥರ ಇದ್ದಾಗ ಕೂಡ ಬರಬಹುದು. ಮಾಡ್ಕೊಡ್ತೀನಿ, ಸರಿಯಾದ ರೀತಿಯಲ್ಲಿ ಮಾಡ್ಕೊಡ್ತೀನಿ, ಬರಬಹುದು. ಇದು ಇನ್ನೊಂದೇನಂದ್ರೆ ಬಹಳ ದೊಡ್ಡ ವಿಷಯ ಅಂತ ಹೇಳಿದ್ರೆ ಅದರಲ್ಲಿ ನ್ಯೂಮರಾಲಜಿಲಿ ಏನು ಖರ್ಚಾಗಲ್ಲ. ರೆಮಿಡೀಸಲ್ಲಿ ತುಂಬ ಖರ್ಚಾಗೋದಿಲ್ಲ. ಅದು ಆಮೇಲೆ ನಿಮ್ಗೆ ಗೊತ್ತಾಗುತ್ತೆ. ಬಹಳ ಪ್ರಾಕ್ಟಿಕಲ್ ಆಗಿರುತ್ತೆ ಇದು. ಯಾಕಂದ್ರೆ ಐಹಿಕ ಜೀವನಕ್ಕಂತೂ ನ್ಯೂಮರಾಲಜಿ ತುಂಬಾ ಕನೆಕ್ಟ್ ಆಗುತ್ತೆ. ಪಾರಮಾರ್ಥಿಕ ಗೊತ್ತಿಲ್ಲ, ಆದ್ರೆ ಐಹಿಕ ಜೀವನಕ್ಕೆ ತುಂಬಾ ಕನೆಕ್ಟ್ ಆಗುತ್ತೆ. ಯಾಕಂದ್ರೆ ನಾವಿರೋದು ಒಂದೇ ಪ್ರಪಂಚ, ಒಂದೇ ಜೀವನ. ಅದೇ ನಾವು ಸದ್ಬಳಕೆ ಮಾಡ್ಕೋಬೇಕು, ಮತ್ತೆ ಎಲ್ಲರೂ ಯಶಸ್ವಿಯಾಗಿ ಬದುಕಬೇಕು. ಅದೇ ಎಲ್ಲಾ ವರ್ಗದವ್ರಿಗೂ ಇದೊಂದು ಕೈಗೆ ಮಾಡ್ಕೋಬಹುದು. ಆಮೇಲೆ ಪರ್ಸನಲ್ ಟೂಲ್, ನನಗೆ ಎಲ್ಲೂ ಹುಡುಕ್ಬೇಕಾಗಿಲ್ಲ ಜ್ಯೋತಿಷಗಳಿಗೆ. ಯಾರಿಗೆ ನೀವು ಇದು ಕಲ್ತ್ಕೊಂಡಾಗ ಏನಾಗುತ್ತೆ, ನೀವು ನಿಮ್ಮ ಬಾಳನ್ನ ಸಮೃದ್ಧಿಯಾಗಿ ಮಾಡ್ಕೋಬಹುದು. ಇದು ಉದ್ದೇಶ. ಈ ತರ ಉದ್ದೇಶ. ಎಲ್ಲರಿಗೂ ಶುಭವಾಗಲಿ. ಸರ್ವೇ ಜನ ಸುಖಿನೋ ಭವಂತು. ಸಮಸ್ತ ಸನ್ಮಂಗಳಾನಿ ಭವಂತು.